ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಬನ್ನಿ, ಇವರೇ ನಮ್ಮ ಪ್ರಸಾದ್ ಬ್ರೋ. ಇವ್ರ ಮಗ, ಇವ್ರ ಸೊಸೆ ನಾನು. ನಿಮ್ಮ ಸಿನಿಮಾದ ಅವರ ಅದ್ಭುತವಾದ ಕೌಶಲ್ಯತೆಯಿಂದ ಮಾಡಿರತಕ್ಕಂಥದ್ದು ಕೈಯಲ್ಲಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಧನಂಜಯ್, ಸನ್ ಆಫ್ ಕನ್ನಡಿಗ. ಇವತ್ತು ನಾನು ನಿಮಗೆ ಒಬ್ಬರು ತುಂಬ ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಬನ್ನಿ, ಇವರೇ ನಮ್ಮ ಪ್ರಸಾದ್ ಬ್ರೋ. ಫಾಸ್ಟ್ ಆಗಿ ರೀಚಾರ್ಜ್ ಇಲ್ವಲ್ಲ, ಏನಣ್ಣ ಮಾಡೋದು? ಇವ್ರು ಬಿಡಲ್ವಲ್ಲ, ಏನೋ ಮಾಡೋದೀಗ. ಬಿಡ್ತಾರೆ ನೋಡ್ರಿ, ನಾ ಇಲ್ವಾ ಯೂಟ್ಯೂಬರು ಬ್ಲಾಗ್ ಮಾಡಿ ಹಾಕ್ತಿ ಅಂತಂದ್ರೆ ಬಿಡ್ತಾರೆ. ಹೌದಾ? ಹಂಗೆ ಇದ್ಯಾವುದೋ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದ ಬಂತು. ಕಳಿಸ್ರಿ ಆಚೆಗೆ. ಬಿಟ್ಬಿಟ್ರು ನಮ್ಮ ಮುಖಗಳು ನೋಡಿ. ನಾನು ನೆಕ್ಸ್ಟ್ ಮೈಸೂರು MP ಅಂತ ನಮ್ಮ ಪ್ರಸಾದಣ್ಣ ಫ್ರೆಂಡ್ಸು. ಇದ್ರ ಹೆಸರು ಮೈಲಾರಿ ಅಂತ. ನೋಡ್ದ ಸೂರ್ಯಕಾಂತಿ ಹೋಗ್ರೆ ಅಲ್ಲಿಗೆ ಬೆಳೆದಿದ್ದಾರೆ. ಇವತ್ತಿನ ಜರ್ನಿ ಬಂದು ನಮ್ಮ ಚಿಕ್ಕಮ್ಮನ ಮಗನ ನೋಡಕ್ ಹೊರಟಿದ್ದು. ಸೊ ಏನೋ ಹೆಲ್ತ್ ಇಶ್ಯೂ ಇದ್ದ ಕಾರಣ ಸೊ ಇವ್ರಿಗೂ ಚಿಕ್ಕಮ್ಮನ ಮಗ ಆಗ್ಬೇಕು, ನನಗೂ ಚಿಕ್ಕಮ್ಮನ ಮಗ ಆಗ್ಬೇಕು, ಇವ್ರಿಗೆ ಅಣ್ಣ ಆಗ್ಬೇಕು, ನನಗೆ ತಮ್ಮ ಆಗ್ಬೇಕು. ನಮ್ದೊಂದು ಸಂಘ ಇದೆ, 5 ಜನರ ಸಂಘ ಇದೆ. ಆ ಸಂಘದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಗೈಸ್, ಕೊನೆಗೂ ಬಂದ್ವಿ ನಮ್ಮ ಬ್ರದರ್ ಅವ್ರ ಮನೆಗೆ. ಬಂದಿದ್ದೀನಿ ಅಣ್ಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕಂಡಿಡಿರಿ ಮತ್ತ ಲಕ್ಕು ರೇಣ್ ಕಣ್ಣನ್ ಮಗ. ರೇಣ್ ಕಣ್ಣನ್ ಮಗ ಹಂಗೆ ಸುಮ್ಮನೆ ಮಾಡವ ಅಂತ ನೋಡಿ ಸುಮಾರು ದಿನ ಆಗಿತ್ತು. ಗೊತ್ತಲ್ಲ ಯಾರು ಅಂತ? ನೋಡಿದೀನಿ, ನೆನಪಿಲ್ಲ ನನಗೆ ಸರಿ. ಕಿಶೋರ್ ಗೊತ್ತಾ? ಮಹೇಶನ ಗೊತ್ತಾ? ಅದೇ ಇವ್ರ ಮಗ, ಇವ್ರ ಸೊಸೆ ನಾನು. ಇವ್ರ ಗೊತ್ತಾ? ನಿಮ್ಮ ನೋಡಪ್ಪ, ಇವ್ರು ನಮ್ ಚಿಕ್ಕಮ್ಮ ಅಂತ. ಅಣ್ಣ ಬಂದ, ಅಣ್ಣ ಬಂದ. ಲಕ್ಕೂರು ರೇಣು ಮಗ. ನೋಡಿ ನೋಡಿ, ಇವ್ರೇ ನೋಡಿ ಯೂಟ್ಯೂಬ್. ಇವ್ರು ನಮ್ಮ ಅಕ್ಕ. ಅಮ್ಮ ಚೆನ್ನಾಗಿದ್ದೀರಾ? ಇವರೇ ನೋಡಿ ನಮ್ಮ ಆಂಟಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬ್ರದರ್. ಇವರೇ ನಿಖಿಲ್ ಅಣ್ಣ ಅಂತ. ಮದುವೆ ಶನಿವಾರ ಭಾನುವಾರ ಆಗಲ್ಲ, ಸೋಮವಾರ ನಮ್ಮನೆಗ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಆಗಲ್ಲ, 10:45 ಅಲ್ಲಿ ಹೊರಟ್ನ. 11:30 ಆಗಿತ್ತು ನಮ್ಗೆ. ಇಲ್ಲೇ ಇದೆ. ಕೂತ್ಕೊಳ್ರೆ ಅದು ಸಿನಿಮಾ, ಅದು ನನಗೊಂಥರ ಕೊಡಿ ಸಿನಿಮಾ. ನಾನು ಹಂಗೆ ಹೇಳಿದೆ ಮೊದ್ಲಿಗೆ ತಗೊಂಡ್ ನನ್ಗೆ ಹೇಳ್ದ ಅಂತ. ಅಜ್ಜಿ ಇಷ್ಟೊಂದು ಹ್ಯಾಪಿ ಆಗವ್ರು. ಏನಿದ್ರ ಮಗ ಸೊಸೆ ಅಡ್ಜಸ್ಟ್ ಆಗ್ಬಿಡ್ತಂತ. ಅದು ಅಡ್ಜಸ್ಟ್ ಆಗ್ಬಿಟ್ರೆ ನೋಡಿ, BBS ಅಲ್ಲೂ ಈ ತರ ಪಾಠ ಮಾಡೋದು. ತಮ್ಮ ಈ ತರ ಡ್ಯಾಡಿ ಪಾಠ ಮಾಡೋದು. ಅಡ್ಜಸ್ಟ್ ಆಗ್ಬಿಟ್ರೆ ನೆಕ್ಸ್ಟ್ ಕೊಟ್ಟರು ವಾಸಿ ಆಗಲ್ಲ ಜೊತೆಗೆ. ಅದಕ್ಕೊಂದು ಕಾರಣ ಈಗ ತಗೊಂಡ್ರಿ ಕೆಮ್ಮಿ. ಯಾವ್ದು ಹೇಳ್ತಿದ್ರಿ ಕೆಮ್ಮಿ? ಸಮಾಚಾರ, ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಅಂತ ಇನ್ಫಾರ್ಮೇಶನ್ ಗೊತ್ತಾಯ್ತು. ಇವಾಗ ನಿಮ್ಗೆ ಆರೋಗ್ಯ ಏನೋ ಪರವಾಗಿಲ್ಲ ಅಲ್ವಾ? ತುಂಬಾ ಅದ್ಭುತವಾಗಿದ್ದೀವಿ ಈಗ. ನೀವು ಆರೋಗ್ಯವಾಗಿದ್ರೆ ಅಂದ್ರೆ ಇವತ್ತಿನವರೆಗೂ ನಮ್ಗೆ ಏನೋ ಒಂದು ಸರಿ ಇರ್ಲಿಲ್ಲ. ನೀವು ಬಂದ್ಮೇಲೆ ಏನೋ ಒಂದು ಶಕ್ತಿ ಬಂದು ಈಗ
ಒಳಗಡೆ ಹಾಗೆ ಹೂವಿನ ತರ ಅಳುತ್ತಾ ಇದೆ. ಬಿಟ್ಟು ನೋಡಿ ಇವ್ರ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬಾ ಹಳೆ ಮನೆ, ಅಜ್ಜಿಯವರ ರೂಮ್. ಅವರು ಈಗ ತಾನೇ ಹಾಕಿದೆ. ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಟಿ? ಈ ಮನೆ ಸುಮಾರು 67 ವರ್ಷಗಳಾಗಿದೆ. ಹೌದಾ, ಓಕೆ ಸರ್. ನಿಮ್ಮ ಮಾತಿನ ಶೈಲಿ ತುಂಬಾ ಚೆನ್ನಾಗಿದೆ, ಹಾಗೆ ಕಂಟಿನ್ಯೂ ಮಾಡಿ. ನಮ್ಮ ತಂದೆಯವರು, ಹಾ, ಇದು ನಮ್ಮ ತಂದೆಯವರ ಕೋಣೆ. ಓ ಸೂಪರ್ ಫ್ಯಾಂಟಾಸ್ಟಿಕ್. ಬೆಂಕಿ ಬಿಡೋಣ. ವಾ, ಸಖತ್ತಾಗೈತೆ. ಹಾಗೆ ಬನ್ನಿ. ಶಿವನ ಇದರ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಸ್ವಲ್ಪ ಈ ಕಡೆ ಬಂದ್ಬಿಡಿ. ತುಂಬಾ ವಿಶೇಷತೆ ಇದೆ ಇದು. ಹಾ, ಇದು ಬಹಳ ವರ್ಷಗಳಾಗಿದೆ ಇದನ್ನ ಮಾಡಿ. ನಮ್ಮ ತಂದೆಯವರು ಮಾಡಿರ್ತಕ್ಕಂಥದ್ದು. ಜಮೀನಲ್ಲಿ ಒಂದ್ಸಲ ಕೂತ್ಕೊಂಡು ಭಕ್ತಿ ಭಾವದಲ್ಲಿ ಇರ್ಬೇಕಾದ್ರೆ ಕೆಮ್ಮಣ್ಣಲ್ಲೇ ಮಾಡಿರ್ತಕ್ಕಂಥದ್ದು ಇದು. ಕೆಮ್ಮಣ್ಣಲ್ಲೇ ಬೇಯಿಸಿ ಅದನ್ನ ಮಾಡಿರ್ತಕ್ಕಂಥದ್ದು. ಆಮೇಲೆ ಸುಟ್ಟಿದ್ದಾರೆ. ಹೌದಾ, ನಿಜ? ಅದ್ಭುತವಾಗಿ ಮೂಡಿ ಬಂದಿದೆ. ಹೌದು, ನಿಜವಾಗ್ಲೂ ನಿಜಾನೇ ಅದು. ಅದರ ನಂತರ ಇದಕ್ಕೆ ನಾನು ಬಣ್ಣ ಎಲ್ಲ ಹೊಡೆದು ಹಾಳು ಮಾಡಿದೆ. ಇದಕ್ಕೆ ದಯವಿಟ್ಟು ಕ್ಷಮಿಸಿ. ನೋಡಿ, ಇದು ಹಳೆ ಕಾಲ ಸ್ವಿಚ್. ಈ ಸ್ವಿಚ್ 67 ವರ್ಷದ ಮನೆ ಇದು ಅನ್ನೋದಕ್ಕಿದೆ ಸಾಕ್ಷಿ. ಇಲ್ಲೂ ಸಿಗಲ್ಲ ಈಗ. ನೋಡ್ಕೊಬಿಡಿ ಫ್ರೆಂಡ್ಸ್. ಹಾ, ನೋಡಿ, ಇದು ಸುಮ್ಮನೆ ಇಟ್ಟಿರೋದೊಂದು ಕೊಡಿ. ಸುಮ್ಮನೆ ಇಟ್ಟಿರೋದೊಂದು ಕೊಡಿ. ಎತ್ತಿದ್ರಲ್ಲಿ ಮಿಷಿನ್ ಇದೆ. ಮಿಷಿನ್ ಇದೆ ಅಂತ ಮಿಷಿನ್. ಈ ಮಿಷಿನ್ ತುಂಬಾ ಹಳೆದಿದೆ. ತುಂಬಾ ಹಳೆದು. ಸಿಗೋಲ್ಲ ಇದು. ಮೈ ತುಂಬಾ ಹಳೆದಿದೆ. ಎಲ್ಲ ಆಂಟಿಕ್ ಪೀಸ್ ಇದು. ಎಲ್ಲ ಆಂಟಿಕ್ ಪೀಸ್ ಇದೆ ಮನೇಲಿ. ನೋಡಿ, ಕಿಟಕಿ ಇದೆ. ಬಗ್ ನೋಡಿದ್ರೆ ಆಚೆ ರೋಡ್ ಕಾಣುತ್ತೆ. ನೋಡಿ, ರೋಡ್ ಕಾಣ್ತಾ ಇದೆ. ಬೀಸಣಿಗೆ ಇದು ಬೀಸ್ಕೊಳ್ಳೋದಕ್ಕೆ ಶೆಕೆ ಆದಾಗ ಬೀಸ್ಕೊಳ್ಳೋದು. ನಮ್ಮ ರೂಮು. ಇದು ಇವ್ರ ರೂಮು. ನೋಡಿ, ಸೂಪರ್. ಸೇಮ್ ಟು ಸೇಮ್. ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಇದು ತುಂಬಾ ವಿಶೇಷವಾದಂತ ಕೊಡುಗೆ ಇದು. ಈಗ ಯಾರು ಕ್ಯಾಮರಾಮನ್ ಇದಾರಲ್ಲ, ಅಕ್ಕನಾದಂತಹ ರಾಣಿ ಅಂತ ತುಂಬಾ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳೆಲ್ಲ ಸಂದಿರತಕ್ಕಂಥವ್ರು. ಅವರು ಇದನ್ನ ನಮ್ಮ ಮದುವೆಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ನೀವು ಮಾಡಕ್ ಸಾಧ್ಯನೇ ಇಲ್ಲ ಇದು. ಇದು ಯಾರು ಅಂತಂದ್ರೆ ಇದನ್ನ ಈಗ ಸದ್ಯಕ್ಕೆ ಕ್ಯಾಮರಾಮನ್ ಯಾರಿದ್ದಾರೆ ಅವರ ಅಕ್ಕನಾದಂತಹ ಮಹಾರಾಣಿ ಅಂತಾನೆ ಹೇಳ್ಬೋದು. ರಾಣಿಯವರು ಅವರ ಅದ್ಭುತವಾದ ಕೌಶಲ್ಯತೆಯಿಂದ ಮಾಡಿರ್ತಕ್ಕಂಥದ್ದು, ಕೈಯಲ್ಲೇ ಮಾಡಿರ್ತಕ್ಕಂಥದ್ದು. ರಾಜ್ಯ ಪ್ರಶಸ್ತಿ, ಬಂದಿರ್ತಕ್ಕಂಥದ್ದು ಅವ್ರಿಗೆ. ಅಂಥವ್ರು ಮಾಡಿದರೆ ನಮಗೆ ಮದುವೆಗೆ ಉಡುಗೊರೆಯಾಗಿ ಕೊಟ್ಟಿರುವಂತದ್ದು. ಈ ಉಡುಗೊರೆಗೆ ನಾವು ಮನಸ್ಸು ಹೊತ್ತು ಮನೆಯಲ್ಲೇ ಇದನ್ನ ನೇತು ಹಾಕ್ಬಿಟ್ಟಿದೀವಿ. ಸೊ ಇದನ್ನ ಇಲ್ಲೇ ರೂಮಲ್ಲಿ ಹಾಕೊಂಡಿದೀವಿ. ನೋಡಿ, ಇಷ್ಟು ಅದ್ಭುತವಾಗಿದೆ. ಬಟ್ಟೆಯೂ ಇದೆ, ಕಲೆಯೂ ಇದೆ. ಹುಡುಗ ಹುಡುಗಿನ ಹೆಸರು ಹಾಕಿ ಹಿಡಿದಿದ್ದಾರೆ. ನಮ್ಮ ಅಕ್ಕನ ಕೊಡುಗೆ. ಹೌದು, ಅದ್ಭುತವಾದಂತ ಕೊಡುಗೆ. ಇಂಥ ಕೊಡುಗೆಗಳು ಯಾವ್ದೋ ಉಳಿಸ್ಕೊಂಡಿಲ್ಲ, ಇದೊಂದೇ ಕೊಡುಗೆ ಉಳಿತಿರೋದು. ನಮ್ಮ ರೂಮ್ ಇದೆ ಇದು. ಮತ್ತೆ ಇದು ಬಲ್ಪ್ ಇದೆ. ಈಗ ರೀಸೆಂಟ್ ಆಗಿರ್ತಕ್ಕಂಥ ಸ್ವಿಚ್ ಬಾಕ್ಸ್. ಇದು ರೀಸೆಂಟ್ ಸ್ವಿಚ್ ಬಾಕ್ಸ್. ರೀಸೆಂಟ್ ಸ್ವಿಚ್ ಬಾಕ್ಸ್ ಇದೆ. ಇದು 2025 ಸ್ವಿಚ್ ಬಾಕ್ಸ್. ಚೆನ್ನಾಗಿದೆ. ಆಫ್ ಮಾಡ್ತೀನಿ. ಕಲ್ಲಿದೆ, ಎಲ್ಲ ಕಲ್ಲಿದೆ. ಎಲ್ಲ ಕಲ್ಲು ಗಾಯ್ಸ್. ಕಲ್ಲಿದೆ. ನೀವು ಇವಾಗೆಲ್ಲ ಟೈಲ್ಸ್ ನೋಡಿರ್ತೀರಾ, ಇದೆಲ್ಲ ಕಲ್ಲು. ಈ ತರ ಕಲ್ಲೆಲ್ಲ ನೋಡಿದ್ರೆ ನೀವು ನೋಡಿರಕ್ ಸಾಧ್ಯನೇ ಇಲ್ಲ. ಅದ್ಭುತ ಇದೆ. ಇಡ್ಲಿ ಪಾತ್ರೆ. ಇದು ಇಡ್ಲಿ ಪಾತ್ರೆ ಅಂತ. ಚೆನ್ನಾಗಿದೆ. ಇದು ರಗ್ ಅಂತ. ರಗ್ಗಿದೆ. ತುಂಬಾ ರಗ್ಗಂಡಾಗಿದೆ. ಇದು ಪೇಂಟ್ ಬಾಕ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಹೌದು, ಅದ್ಭುತವಂತ ಕಲೆ. ನೋಡಿ, ಶಿವನ ಕಿವಿಗೆ ಓಲೆಯನ್ನು ಹಾಕೋದಕ್ಕೆ ಯಾವ ರೀತಿ ತಂತಿಯನ್ನು ಬಳಸಿ ಓಲೆಯನ್ನು ಹಾಕಿದ್ದಾರೆ. ಕೈಯಲ್ಲೇ ಮಾಡಿದ್ರು ಎಷ್ಟು ಸರಿಯಾಗಿ ಈ ಶೇಪ್ಸ್ ಅನ್ನ ಕೊಟ್ಟಿದ್ದಾರೆ. ಗಡ್ಡ ಆಗ್ಲಿ, ಮೂಗಾಗ್ಲಿ, ಎಷ್ಟು ಸ್ಟ್ರೈಟ್ ಆಗಿ ಶೇಪ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದ ಕಲೆಗಾರರು ಇವರು ಅಂತ ಹೇಳ್ಬೋದು. ಯಾವಾಗ ಇದು ಮಾಡಿರೋದು? ಇದು ಮಾಡಿ ಬಹುಶಃ 20 ವರ್ಷನೇ ಆಗಿರ್ಬೋದಾಗಿದೆ. 20 years. ಹೌದು, 20 ವರ್ಷ ಆಗಿದೆ. ಇವ್ರಿಗೆ ಯಾವುದೇ ರೀತಿಯ ಅವಕಾಶ ಸಿಕ್ಕಿಲ್ಲ, ಆದ್ರೂ ಇರೋದ್ರಲ್ಲೇ ಬಳಸಿ ಅದ್ಭುತವಾದ ಕಲೆಗಳನ್ನು ಮಾಡಿದ್ದಾರೆ. ಇಂಥ ಕಲೆಗಾರರು ಬೆಳಕಿಗೆ ಬರಬೇಕು. ಹೌದು, ನೀವು ಬೆಳಕಿಗೆ ತರಬೇಕು. ಹೌದು. ಸೊ ಈಗ ನಿಮ್ಗೇನು ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ರಾಣಿ ಅವ್ರದ್ದು ನೋಡಿದ್ರೆ ಅದೇ ರೀತಿ ಬೆಳಕಿಗೆ ಇವರು ಬರಲಿ ಅಂತ